ಓಂ ಯಕ್ಷರಾಜಾಯ ನಮಃ. ವ್ಯಾಪಾರ ವಾಸ್ತು. ನಾವು ವಾಸ್ತುವಲ್ಲಿ ಮನೆ ಕಟ್ಕೊಳ್ಳೋಕ್ಕಾಗ್ಬೋದು, ಅಥವಾ ಅಂಗಡಿ ಕಟ್ಕೊಳ್ಳೋಕ್ಕಾಗ್ಬೋದು, ದೇವಸ್ಥಾನ ಕಟ್ಕೊಳ್ಳೋಕ್ಕಾಗ್ಬೋದು. ಮನೆಯಲ್ಲಿರ್ತಕ್ಕಂಥ ಪ್ರತಿ ಕೋಣೆಯ ಬಗ್ಗೆಯೂ ಕೂಡ ನಾವು ವಾಸ್ತುವಿನ ವಿಷಯದಲ್ಲಿ ಒಂದಷ್ಟು ಸೂಕ್ಷ್ಮವಾಗಿ ಹೆಚ್ಚು ಗಮನವನ್ನು ಕೂಡ ಕೊಡ್ತೀವಿ. ಇವತ್ತಿನ ದಿವಸ ವ್ಯಾಪಾರ ವಾಸ್ತು. ಏನಿದು ವ್ಯಾಪಾರ ವಾಸ್ತು? ನಾವು ವ್ಯಾಪಾರ ಪ್ರತಿಯೊಬ್ಬರೂ ಅಷ್ಟೇ ಅವರವರ ಜೀವನ ಶೈಲಿಗಳಲ್ಲಿ ಕೆಲವರು ವ್ಯಾಪಾರ ಮಾಡ್ತಾರೆ, ಕೆಲವರು ಸರ್ಕಾರಿ ನೌಕರರು ಇರ್ಬೋದು, ರೈತರು ಇರ್ಬೋದು. ಈ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ವಾಸ್ತು ಹೇಗಿರಬೇಕು, ಯಾವ ರೀತಿ ಹೊಸದಾಗಿ ಅಂಗಡಿ ಕಟ್ಕೊಳ್ಬೇಕು ಅಂದರೆ ಅದು ಪರಿಪೂರ್ಣವಾಗಿ ಹೊರಾಂಗಣದಲ್ಲಿ ಹೊರಗಿನವಾಗಿ ನಾವು ವಾಸ್ತುವನ್ನು ನೋಡ್ಕೋತೀವಿ. ಆದರೆ ವ್ಯಾಪಾರದಲ್ಲಿ ಕುಳಿತುಕೊಳ್ತಕ್ಕಂಥ ವ್ಯಕ್ತಿ, ವ್ಯಾಪಾರ ಮಾಡ್ತಕ್ಕಂಥ ಕಟ್ಟಡ, ವ್ಯಾಪಾರದಲ್ಲಿ ಎಲ್ಲಿ ಒಂದು ಆ ತಿಜೋರಿ ಇರಬೇಕು, ವ್ಯಾಪಾರದಲ್ಲಿ ಯಾವ ಮುಖ ಮಾಡಿ ಕೂತ್ಕೋಬೇಕು ಅಂತಕ್ಕಂಥ ವಾಸ್ತು ಕೂಡ ಇರುತ್ತೆ. ಇವತ್ತಿನ ದಿವಸ ವ್ಯಾಪಾರ ವಾಸ್ತು ಹೇಗಿರಬೇಕು? ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೇ ವಸ್ತುವನ್ನು ಮಾರಲಿ, ವ್ಯಾಪಾರ ಮಾಡಲಿ, ಬಟ್ಟೆ ಆಗ್ಬೋದು, ಆಭರಣ ಆಗ್ಬೋದು, ದಿನಸಿ ಆಗ್ಬೋದು, ಏನೇ ಮಾರಕ್ಕೆ ಹೋದರೂ ಕೂಡ ವ್ಯಾಪಾರದಲ್ಲಿ ಮೊದಲು ಆ ಕಟ್ಟಡ ಅವರು ಕುಳಿತುಕೊಳ್ತಕ್ಕಂಥ ಒಳಾಂಗಣ, ಒಳಗಿನ ಜಾಗ ಹೇಗಿರಬೇಕು? ಆಯುತಾಕಾರವಾಗಿರಬೇಕು. 4 ಮೂಲೆಗಳು ಚೌಕಾಕಾರವಾಗಿರಬೇಕು. ಚತುರ್ಭುಜವಾಗಿದ್ದರೆ ಒಳ್ಳೆಯದು. ತ್ರಿಕೋಣವಾಗಿ ಒಂದು ಮೂಲೆ ಆ ಕಡೆ, ಒಂದು ಮೂಲೆ ಈ ಕಡೆ. ಅದು ಆಮೇಲೆ ಏನು ಈಶಾನ್ಯ ಬೆಳೆದಿದೆ, ವಾಯುವ್ಯ ಬೆಳೆದಿದೆ, ಅದಕ್ಕೆಲ್ಲ ಇಂಪಾರ್ಟೆಂಟು. ಮುಖ್ಯವಾಗಿ ಚತುರ್ಭುಜ ಆಕಾರದಲ್ಲಿ ವಾಸ್ತು ಇದ್ದಿದ್ದೆ ಆದರೆ ಅಲ್ಲಿ ಕುಳಿತುಕೊಳ್ಳೋ ವ್ಯಕ್ತಿಗೆ ಫಸ್ಟು ಆತನಿಗೆ ಮಾನಸಿಕ ನೆಮ್ಮದಿ ಚೆನ್ನಾಗಿರುತ್ತೆ. ಹಾಗಾಗಿ ಚತುರ್ಭುಜ ಆಯುತಾಕಾರವಾಗಿ ಆ ಒಂದು ಚೌಕಾಕಾರವಾಗಿ ಇದ್ದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮೂಲೆಗಳು ಬೆಳೆಯೋದು ಶುಭ ಅಲ್ಲ ಅಂತ ಹೇಳುತ್ತೆ. ಅದರ ಜೊತೆಗೆ ಕ್ಯಾಶ್ ಕೌಂಟರ್ ಏನು ಇಟ್ಟಿರ್ತಾರೆ, ಕ್ಯಾಶು ಯಾವಾಗಲೂ ಕೂಡ ಅದು ಉತ್ತರ ಮುಖ ಮಾಡಿರಬೇಕು. ಉತ್ತರಕ್ಕೆ ಮುಖ ಮಾಡಿ ಆ ಕ್ಯಾಶ್ ಕೌಂಟರ್ನ ಇಟ್ಕೊಂಡಿದ್ದೆ ಆದರೆ ತುಂಬಾ ಶುಭ ಆಗುತ್ತೆ. ಇನ್ನು ಯಜಮಾನನು ಆ ಒಂದು ಕಟ್ಟಡ ಈಗ ಸಪೋಸ್ ಪೂರ್ವಾಭಿಮುಖವಾಗಿದೆ, ನೀವು ಉತ್ತರಕ್ಕೆ ಕೂತ್ಕೋಬೇಕು, ಉತ್ತರ ಮುಖ ಮಾಡ್ಕೊಳ್ಳಿ. ಉತ್ತರಕ್ಕೆ ಸ್ವಲ್ಪ ಆ ಕಡೆ ಗಮನ ಕೊಡಬೇಕು. ಯಾಕೆಂದರೆ ಉತ್ತರಕ್ಕೆ ಕುಬೇರ, ಉತ್ತರಕ್ಕೆ ಮಹಾಲಕ್ಷ್ಮಿಯ ಕೃಪೆ ಇರುತ್ತೆ, ಉತ್ತರಕ್ಕೆ ನಮಗೆ ಹೆಚ್ಚು ಧನಾತ್ಮಕ ಲಹರಿಗಳು ಕೂಡ ಇರ್ತಕ್ಕಂಥದ್ದಾಗಿರೋದ್ರಿಂದ ಆ ಕಡೆ ಇರಬೇಕು. ದಕ್ಷಿಣ ಮುಖ ಮಾಡಿ, ಪಶ್ಚಿಮ ಮುಖ ಮಾಡಿ ಯಾವತ್ತೂ ಯಜಮಾನ ಕೂತ್ಕೋಬಾರ್ದು. ಈಗ ಪಶ್ಚಿಮಕ್ಕೆ ಬಾಗಿಲಿದೆ, ಆವಾಗಲೂ ಉತ್ತರಕ್ಕೆ ಮುಖ ಮಾಡ್ಕೊಳ್ಳಿ. ಹಾಗೆ ದಕ್ಷಿಣಕ್ಕೆ ಬಾಗಿಲಿದೆ, ಆಗಲೂ ಕೂಡ ನೀವು ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡಾಗ ತುಂಬಾ ಶುಭ ಆಗುತ್ತೆ. ಈಗ ದಕ್ಷಿಣಕ್ಕೆ ಆ ಬಾಗಿಲಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಾವು ಪೂರ್ವ ಅಥವಾ ಉತ್ತರ, ಪೂರ್ವಕ್ಕೆ ಇಟ್ಕೋಬೋದು. ದಕ್ಷಿಣಕ್ಕೆ ಇಟ್ಟಾಗ ಪೂರ್ವಕ್ಕೆ ಇಟ್ಕೊಂಡಿದ್ದೆ ಆದರೆ ಅದು ತುಂಬ ಒಳ್ಳೆಯದಾಗುತ್ತೆ, ಅದರಿಂದ ಶುಭ ಆಗ್ತಕ್ಕಂಥದ್ದು. ನೈಋತ್ಯ ಜಾಗದಲ್ಲಿ ಕುಳಿತುಕೊಂಡಿದ್ದೆ ಆದರೆ ವ್ಯಾಪಾರ ತುಂಬ ಚೆನ್ನಾಗಾಗುತ್ತೆ. ನೈಋತ್ಯದಲ್ಲಿ ಸಾಕಷ್ಟು ಭಾರದ ವಸ್ತುಗಳನ್ನು ಇಟ್ಕೊಂಡಿದ್ದೆ ಆದರೆ ವ್ಯಾಪಾರ ವಾಸ್ತು ಜಾಸ್ತಿ ಇರುತ್ತೆ. ಈಶಾನ್ಯದಲ್ಲಿ ಭಾರ ಇರಬಾರ್ದು, ನೈಋತ್ಯದಲ್ಲಿ ಜಾಸ್ತಿ ಭಾರದ ವಸ್ತುಗಳನ್ನು ಇಟ್ಕೋಬೇಕಾಗತ್ತೆ. ಇನ್ನು ವ್ಯಾಪಾರ ವಾಸ್ತುವಿಗೆ ಸಂಬಂಧಪಟ್ಟಾಗೆ ಪ್ರತಿಯೊಬ್ಬರೂ ಒಂದು ನಾಮಫಲಕ ಹಾಕ್ಕೋತೀವಿ ನಾವು. ಆದರೆ ಆ ನಾಮಫಲಕ ತುಕ್ಕಿಡಿಬಾರ್ದು. ನಾಮಫಲಕ ಯಾವಾಗ ತುಕ್ಕಿಡಿತಾ ಬರುತ್ತೋ, ಆ ಕಬ್ಬಿಣ ಯಾವಾಗಲೂ ನಾಶ ಆಗ್ತಾ ಬರುತ್ತೋ, ಆಗ ನಿಮ್ಮ ವ್ಯಾಪಾರದಲ್ಲಿ ನಕಾರಾತ್ಮಕ ಶಕ್ತಿಗಳು ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಬಹುಮುಖ್ಯವಾಗಿ ವ್ಯಾಪಾರ ವಾಸ್ತುವಿನ ಆ ವ್ಯಾಪಾರದ ಒಳಾಂಗಣದಲ್ಲಿ ಒಂದು ಕನ್ನಡಿಯನ್ನು ಇಟ್ಕೊಳ್ಳಿ. ಆ ಕನ್ನಡಿ ಉತ್ತರ ಮುಖ ಆಗಲಿ ಅಥವಾ ಪೂರ್ವದ ಮುಖ ಆಗಲಿ ಇದ್ದಿದ್ದೆ ಆದರೆ ಅದು ನೀವು ನೋಡ್ಕೋಬೇಕಾಗಿಲ್ಲ, ಬಂದವರು ನೋಡ್ಕೋಬೇಕಾಗಿಲ್ಲ. ಒಂದು ಕನ್ನಡಿಯನ್ನು ಹಿಡಿ, ಅದು ನೆಗೆಟಿವ್ ಎನರ್ಜಿಯನ್ನು ಕೂಡ ಆಕರ್ಷಣೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ವ್ಯಾಪಾರದಲ್ಲಿ ಯಾವಾಗಲೂ ಹೇಳ್ತೀವಿ, ಮಹಾಲಕ್ಷ್ಮಿಯ ಕೃಪೆ ಅಂದರೆ ಸ್ವಚ್ಛತೆ ಇರಬೇಕು. ಜ್ಯೇಷ್ಠಾಲಕ್ಷ್ಮಿಯ ಕೃಪೆ ಯಾವಾಗ ಅಂದರೆ ಎಲ್ಲ ಗಲೀಜಿದ್ದಾಗ, ಕೆಟ್ಟ ಕೊಳಕತನ ಇದ್ದಾಗ ಆಟೋಮೆಟಿಕ್ಕಾಗಿ ಜ್ಯೇಷ್ಠಾಲಕ್ಷ್ಮಿ ಬಂದುಬಿಡ್ತಾಳೆ. ಇನ್ನು ಸ್ವಚ್ಛತೆ ಇದ್ದಾಗ ಬಹಳಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಕಸ ಅದೆಲ್ಲ ಇರಬಾರ್ದು. ಬಾಗಿಲ ಮುಂದೆ ಯಾವುದೇ ಕೊಳಕ ವಸ್ತುಗಳು ಬಿದ್ದಿರ್ತಕ್ಕಂಥದ್ದು, ಯಾವುದೇ ರೇಖೆಗಳು, ಕಬ್ಬಿಣದ ಹಲಗೆಗಳು, ಕಬ್ಬಿಣದ ರೇಖೆಗಳು ಇವೆಲ್ಲ ಬಿದ್ದಿದ್ದೆ ಆದರೆ ಆ ವ್ಯಾಪಾರ ಆಗೋದಿಲ್ಲ, ಆಕರ್ಷಣೆ ಕೂಡ ಇರೋದಿಲ್ಲ. ಮುಖ್ಯವಾಗಿ ವ್ಯಾಪಾರ ವಾಸ್ತುವಿನಲ್ಲಿ ಕಟ್ಟಡದಿಂದ, ನಾವು ಕುಳಿತುಕೊಳ್ಳೋ ಜಾಗದಿಂದ, ನಾವು ಕುಳಿತುಕೊಳ್ತಕ್ಕಂಥ ದಿಕ್ಕಿನಿಂದ ಆ ಬಣ್ಣ ಕೂಡ ಬಹಳಷ್ಟು ಮುಖ್ಯವಾಗಿರುತ್ತೆ. ವ್ಯಾಪಾರಕ್ಕೆ ಯಾವಾಗಲೂ ಅಷ್ಟೇ ಹೆಚ್ಚು ವ್ಯಾಪಾರ ಆಗಬೇಕು ಅಂದರೆ ಹಸಿರು ಬಣ್ಣ ಇರಬೇಕು. ಹಸಿರು ಬಣ್ಣದಿಂದ, ಹಸಿರು ಮತ್ತು ಹಳದಿ ಬಣ್ಣ ಇದ್ದರೆ ತುಂಬ ಒಳ್ಳೆಯದು. ನೀವು ವ್ಯಾಪಾರದಲ್ಲಿ ಹೆಚ್ಚಾಗಿ ಆ ಮ್ಯಾಟ್ಗಳೇನು ಉಪಯೋಗಿಸ್ತೀರಾ ಅದು ಕೂಡ ಹಸಿರು ಬಣ್ಣ. ಗ್ರಾಹಕನಾದವನು ಆ ಹಸಿರು ಬಣ್ಣದ ಮೇಲೆ ನಡ್ಕೊಂಡು ಬಂದಿದ್ದೆ ಆದರೆ ಅವನು ಸೌಮ್ಯವಾಗಿ ನಿಮ್ಮ ಜೊತೆ ಸ್ಪಂದಿಸ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ತಿಜೋರಿಯನ್ನು ನೈಋತ್ಯ ಮೂಲೆಯಲ್ಲೇ ಇಟ್ಕೋಬೇಕಾಗಿರುತ್ತೆ. ಏನಾದರೂ ಜೇಡರ ಬಲೆಗಳು ಕಟ್ಟಿದ್ದೆ ಆದರೆ, ವ್ಯಾಪಾರದಲ್ಲಿ ಜೇಡರ ಬಲೆಗಳು ಕಟ್ಟಿದ್ದೆ ಆದರೆ ಅದನ್ನು ತಾವು ಮಂಗಳವಾರ, ಶನಿವಾರ ಅದನ್ನು ಕ್ಲೀನ್ ಮಾಡಬೇಡಿ. ಬುಧವಾರ ಆಗ್ಬೋದು, ಗುರುವಾರ ಆಗ್ಬೋದು, ಅದನ್ನು ಕ್ಲೀನ್ ಮಾಡಿ. ಅದು ಯಾವಾಗ? ಸಂಧ್ಯಾಕಾಲ ನೀವು ವ್ಯಾಪಾರ ಮುಗಿಸಿ ಹೋಗುವಾಗ ಅದು ಕ್ಲೀನ್ ಮಾಡ್ತಕ್ಕಂಥದ್ದು ಕೂಡ ಅದು ತುಂಬ ಒಳ್ಳೆಯದು. ಆಗಾಗ ಗೋಮೂತ್ರವನ್ನು ಸಿಂಪಡಣೆ ಮಾಡಿಕೊಂಡ್ರೆ ವ್ಯಾಪಾರ ಇನ್ನೂ ಡಬಲ್ ಆಗುತ್ತೆ.
ಜಾಸ್ತಿ ಆಗುತ್ತೆ. ಗೋಮೂತ್ರವನ್ನು ಸಿಂಪಡಣೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಯಾವಾಗಲೂ ಅಷ್ಟೇ ನೀವು ಅಂಗಡಿಯಲ್ಲಿ ಕುಳಿತುಕೊಳ್ಳೋ ಸಮಯದಲ್ಲಿ ಪ್ರಥಮವಾಗಿ ಗಣಪತಿಯ ಸ್ತೋತ್ರ, ಅದಾದ ಮೇಲೆ ಹನುಮನ ಒಂದು ಸ್ತೋತ್ರವನ್ನು ಮಾಡ್ಕೊಂಡು ಕುಳಿತುಕೊಂಡಿದ್ದಾದರೆ ಅದು ತುಂಬ ಒಳ್ಳೆಯದಾಗುತ್ತೆ. ಕುಲದೇವರ ಸ್ಮರಣೆಯನ್ನು ಕೂಡ ಮಾಡಿಕೊಂಡು ಕುಳಿತುಕೊಳ್ಳಿ, ಅದರಿಂದ ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೂಕ್ಷ್ಮದಲ್ಲಿ ಮೋಕ್ಷ. ಎಲ್ಲರಿಗೂ ಒಳಿತಾಗಲಿ. ಸರ್ವೇ ಜನ ಸುಖಿನೋ ಭವಂತು.